ಬೆಂಗಳೂರಿನಲ್ಲಿ ಮೆಟ್ರೋ ಪಿಲ್ಲರ್ ಕ್ರ್ಯಾಕ್ ಬಿಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಂಆರ್ಸಿಎಲ್ ಎಂಡಿ ನಮ್ಮ ಪ್ರತಿನಿಧಿ ಜೊತೆ ಮಾತನಾಡ್ತಾ ಇದ್ದಾರೆ. No problem with the pillar. It is about one of the cross beam which is resting on the pillar. ಮತ್ತೆ ಈಗ ಕೆಲಸ ಮಾಡಬೇಕಾದ್ರೆ ಸುಮಾರು ಒಂದು ದಿವಸ ಕೆಲಸ ಇದೆ. ಆದ್ರೆ ಅದಕ್ಕೆ ಸಿದ್ಧತೆಗಳು ಮಾಡಬೇಕಾದ್ರೆ ಅದಕ್ಕೆ ನಮಗೆ ಸುಮಾರು ಒಂದು ವಾರ ಸಮಯ ಬೇಕಾಗ್ತಿದ್ದು. ಅದು ನಾವು ಮಾಡಿದಾಗ ಬಹುಶಃ ಅದು ಸಂಡೇಗೆ ನಾವು ಮಾಡ್ತೀವಿ. ಈ ಸಂಡೇಗೆ ಮಾಡ್ತೀವಿ, ಅದು ಬರುವ ಸಂಡೇಗೆ ಮಾಡ್ತೀವಿ, ನೆಕ್ಸ್ಟ್ ಸಂಡೇಗೆ ಮಾಡ್ತೀವಿ. ಅದು ಆವಾಗ ನಮ್ ಕೆಲಸ ಇರೋದು ಒಂದು ತಾಸಿಗೆ, ಯಾಕೆಂದ್ರೆ ಕೆಲಸ ಮಾಡ್ಬೇಕಾದ್ರೆ 4-5 ತಾಸು ಕೆಲಸ, ಆಮೇಲೆ ಒಂದು ಸೆಟಲ್ ಆಗ್ಲಿಕ್ಕೆ ಸಮಯ ಕೊಡ್ಬೇಕದು. ಅದು ಎಲ್ಲ ಸೇರಿ ಸುಮಾರು ಒಂದು ದಿವಸ ಕೆಲಸ ಇದೆ. ಆದ್ರೆ ಅದಕ್ಕೆ ಸಿದ್ಧತೆಗಳು ಮಾಡಬೇಕಾದ್ರೆ ಕನಿಷ್ಠ ಒಂದು ವಾರ ಬೇಕಾಗ್ತದೆ. ಅವತ್ತು ಮೆಟ್ರೋ ಸ್ಟಾಪ್ ಮಾಡ್ತೀರಾ ಒನ್ ಡೇ ಅಥವಾ ಯಾವ ರೀತಿ? ಆವಾಗ ಬಂದಾಗ ಅದೇ ನಾವು ಒಂದು ಆಕ್ಷನ್ ಪ್ಲಾನ್ ರೆಡಿ ಮಾಡ್ತಾ ಇದ್ದೀವಿ, ಯಾವ ರೀತಿ ಮಾಡಬೇಕು ಅದೇ ದಿಕ್ಕಿನಲ್ಲಿ ನಾವು ಎಕ್ಸ್ಪರ್ಟ್ಸ್ ಜೊತೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಅಂದ್ರೆ ಈಗ ನಮ್ಮ ಇಲ್ಲಿನ ಇಂಜಿನಿಯರ್ಸ್ ಗಳೇ ಮಾಡ್ತಾ ಇದಾರೆ ಅಥವಾ ಬೇರೆ ಕಡೆ ಇಂಜಿನಿಯರ್ಸ್ ಗಳನ್ನ? ಈಗ ಅದು ಫುಲ್ ನಮ್ಮಲ್ಲಿ ಬಹಳ ವಿ ಹ್ಯಾವ್ ಎ ವೆರಿ ಕಾಂಪಿಟೆಂಟ್ ಟೀಮ್ ಇನ್ ಬ್ಯಾಂಗ್ಳೂರ್ ಮೆಟ್ರೋ ಇಟ್ ಸೆಲ್ಫ್, ಅಂಡ್ ದೇ ಆರ್ ಡೂಯಿಂಗ್ ದ ಡಿಸೈನ್ ಮೀನಿಂಗ್ ದಟ್ ಏನ್ ಯಾವ ರೀತಿ ಆಕ್ಷನ್ ಪ್ಲಾನ್ ಮಾಡಬೇಕು. ಅದರ ಜೊತೆಗೆ ವಿ ಆರ್ ಆಲ್ಸೋ ಕನ್ಸಲ್ಟಿಂಗ್ ದ ಎಕ್ಸ್ಪರ್ಟ್ಸ್ ಇನ್ ದ ಫೀಲ್ಡ್ ವಿದಿನ್ ಬ್ಯಾಂಗ್ಳೂರ್ ಆಸ್ ವೆಲ್ ಆಸ್ ಫ್ರಮ್ ಔಟ್ಸೈಡ್ ಬ್ಯಾಂಗ್ಳೂರ್ ಆಲ್ಸೋ. ಸರ್, ಈಗ ಕ್ವಾಲಿಟಿನಲ್ಲಿ ಸ್ವಲ್ಪ ಲೋಪದೋಷ ಆಗಿದೆ, ಬಿಕಾಸ್ ನಿಮಗೂ ಕೂಡ ಶಾಕಿಂಗ್ ಇದು ಯಾವ ರೀತಿ ಸರ್ ಇವಾಗ ಈ ರೀತಿ ಆಗ್ತಾ ಇರುವಂತದ್ದು? ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಎ ಕ್ವಾಲಿಟಿ ಇಶ್ಯೂ. ಎಸ್, ಇಫ್ ಇಟ್ ಇಸ್ ಅ ಪರ್ಫೆಕ್ಟ್ ಸಿಸ್ಟಮ್ ಆಗಬಾರ್ದಾಗಿತ್ತು, ಬಟ್ ಇನ್ಸಿಟು ಕಾಸ್ಟಿಂಗ್ ಮಾಡಿದಾಗ ನಾವು ಬಹಳ ಜಾಸ್ತಿ ಸಂಖ್ಯೆಯಲ್ಲಿ ಇನ್ಸಿಟು ಕಾಸ್ಟಿಂಗ್ ಯಾವ ಮಾಡ್ತೀವಿ, ಒಂದೆರಡು ಕಡೆಗೆ ಆ ರೀತಿ ಹನಿ ಕಾಂಬಿಂಗ್ ಬರ್ತಕ್ಕಂಥದ್ದು ಅದು ಇಸ್ ನಾಟ್ ಯೂಶುವಲ್ ಆಕ್ಟಿವಿಟಿ, ಇಸ್ ಆಲ್ಸೋ ನಾಟ್ ಎ ವೆರಿ ರೇರ್ ಆಕ್ಟಿವಿಟಿ. ಇಟ್ ಡಸ್ ಹ್ಯಾಪನ್ ಅಟ್ ಸಮ್ ಟೈಮ್ಸ್. ಸೊ ಎಂಜಿನಿಯರ್ ಏನಾದ್ರು ಅಂದ್ರೆ ಅವರನ್ನ ಅಮಾನತ್ ಮಾಡುವಂಥದ್ದು ಅಥವಾ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳುವಂಥದ್ದು ಏನಾದ್ರು ಮಾಡ್ತಾ ಇದ್ದೀರಾ ಸರ್ ಇವಾಗ? It is not a question of failure on anybody's part. In some part which is difficult to reach for the concrete, at that place there is some honeycombing has been noticed. So it is not. At least internal ಏನಾದ್ರು ಇನ್ವೆಸ್ಟಿಗೇಷನ್ ಆ ರೀತಿ ಏನಾದ್ರು ಮಾಡ್ತಾ ಇದ್ದೀರಾ? ಏನಕ್ಕೆ ಆಯ್ತು ಅನ್ನುವಂಥದ್ದು ಈಗ? ಯಾಕೆ ಆಯ್ತು, that is for certainly being investigated, so that the same thing doesn't happen in our phase 2. That precaution is being taken. ಇನ್ಫ್ಯಾಕ್ಟ್ ಈ ಡಿಸೈನ್ ಏನಿದೆ ನಮ್ಮಲ್ಲಿ ಇನ್ಸಿಟು ಕಾಸ್ಟಿಂಗು ಫೇಸ್ 2 ಅಲ್ಲಿ ನಾವು ಡಿಸೈನೇ ಚೇಂಜ್ ಮಾಡಿಬಿಟ್ಟಿದೀವಿ. ನಾವು ಆ ರೀತಿ ಇನ್ಸಿಟು ಕಾಸ್ಟಿಂಗ್ ಇಲ್ಲ ನಮ್ಮ ಫೇಸ್ 2 ಅಲ್ಲಿ. ಆನ್ ದಿಸ್ ಪರ್ಟಿಕ್ಯುಲರ್ ಎಲಿಮೆಂಟ್ ವಿ ಆರ್ ಡೂಯಿಂಗ್ ಎ ಪ್ರೀ ಕಾಸ್ಟಿಂಗ್ ಇಟ್ ಸೆಲ್ಫ್. ಸರ್, ಕೆಲವೊಬ್ರು ಹೇಳ್ತಾ ಇದ್ದಾರೆ ಹೆಚ್ಚುವರಿ ಕೋಚ್ ಇಂದ ಪ್ರೆಷರ್ ಜಾಸ್ತಿ ಆಯ್ತು ಹಳಿ ಮೇಲೆ, ಟ್ರ್ಯಾಕ್ ಮೇಲೆ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಸೊ ಅದು ಯಾವ್ದು ಸಮಸ್ಯೆ ಆಗಿದೆ? ಅದರಿಂದ ಯಾವ ಸಮಸ್ಯೆ ಇಲ್ಲ ಅದು. ಸೊ ಈಗ ಯಾವ ರೀತಿ ಇದು ಮಾಡ್ತೀರಾ ಸರ್? ನೆಕ್ಸ್ಟ್ ಪ್ರೊಸೀಜರ್ ಯಾವ ರೀತಿ ಇದೆ? ಈಗ ಏನಾದ್ರು ತನಿಖೆ ಮಾಡುವಂತದ್ದಾಗ್ಲಿ ಅಥವಾ ಬೇರೆ ಈಗ ಕೆಲಸಗಳು ಯಾವ ರೀತಿ ನಡೀತಾ ಇದೆ ಸರ್? ನೆಕ್ಸ್ಟ್ ಯಾವ ಫೇಸ್ 2 ಕೆಲಸಗಳು ಈಗ ಅದನ್ನ ಮತ್ತೆ ಇದು ಮಾಡುವಂತದ್ದು, ಯಾಕಂದ್ರೆ ಈಗ ಕೆಲವರು ಹೇಳ್ತಾ ಇದ್ರೆ ಈಗ ಬೈಯಪ್ಪನಹಳ್ಳಿ ಅಲ್ಲಿಂದ ಟ್ರಿನಿಟಿ ಸರ್ಕಲ್ ಸ್ಟೇಷನ್ ಎಕ್ಸಾಕ್ಟ್ ಮುಂಭಾಗನೂ ಕೂಡ ಪಿಲ್ಲರ್ ಒಂಚೂರು ಸಿಮೆಂಟ್ ಆ ರೀತಿ ಕ್ರ್ಯಾಕ್ ಆದಂಗ ಆಗೋದು. ಸೊ ಬೈಯಪ್ಪನಹಳ್ಳಿ, ಇಂದಿರಾನಗರ ಸಾಕಷ್ಟು ಕಡೆ ಇದಿದೆ. ಸೊ ಕ್ವಾಲಿಟಿ ಯಾವ ರೀತಿ ಇದೆ ಅನ್ನುವಂತ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ಈಗ. ದಟ್ ಇಸ್ ಅಗೇನ್ ಎ ಟೋಟಲಿ ಮಿಸ್ಇನ್ಫಾರ್ಮೇಶನ್. ಅವಾಗ ಏನೈತೆ, ನಾವು ಶಟರಿಂಗ್ ಅಂತ ಏನಿರ್ತೀವಿ, ಜಾಯಿಂಟ್ಗಳು ಏನಿದೆ, ಯಾವ ಇನ್ಸಿಟು ಕಾಸ್ಟಿಂಗ್ ಮಾಡಬೇಕಾದ್ರೆ ಪಿಲ್ಲರ್ಗಳಾಗಲಿ ಅಥವಾ ಬೀಮ್ಗಳಾಗಲಿ ಅದಕ್ಕೆ ನಾವು ಶಟರಿಂಗ್ ಮಾಡ್ತೀವಿ ಅಂತ. ಶಟರಿಂಗ್ ಮಾಡುವಾಗ 2 ಪ್ಯಾನಲ್ಗಳು ಏನು ಬರ್ತೈತಿ, ಮಧ್ಯದಲ್ಲಿ ಒಂದು ಲೈನ್ ಬರೋದು. ಸೊ ದಟ್ ಈಸ್ ಅನ್ ಇಂಪ್ರೆಷನ್. ಇಟ್ ಈಸ್ ನಾಟ್ ಎ ಕ್ರ್ಯಾಕ್, ಇಟ್ ಈಸ್ ಎ ಶಟರಿಂಗ್ ಜಾಯಿಂಟ್. ಸೊ ದಿಸ್ ಅಬ್ಸಲ್ಯೂಟ್ಲಿ ನೋ ಕ್ರ್ಯಾಕ್. ನಿನ್ನೆ ಒಂದು ವಾಟ್ಸ್ಆಪ್ ಅಲ್ಲಿ ಒಂದು ಪೇಪರ್ ಅಲ್ಲ, ಪಿಲ್ಲರ್ದು ಒಂದು ಫೋಟೋ ಹಾಕಿದ್ದಾರೆ, ಅದು ಸಣ್ಣ ವಿಡಿಯೋ ಹಾಕಿದ್ದಾರೆ, ಕೆಲವೊಂದು ಸೆಕೆಂಡ್ ವಿಡಿಯೋ ಇದೆ, ಅಲ್ಲಿ ಜಾಯಿಂಟ್ ಅಲ್ಲಿ ಒಂದು ಬ್ಲಾಕ್ ಕಲರ್ ಕಾಣ್ತಾ ಇದೆ ಅಂತ. ದಟ್ ಈಸ್ ಎ ಜಾಯಿಂಟ್, ದಟ್ ಈಸ್ ನಾಟ್ ಎ ಕ್ರ್ಯಾಕ್. ಸರ್, ಕೊನೆಯದಾಗಿ ಬೆಂಗಳೂರು ಜನ, ಬಿಕಾಸ್ ತುಂಬಾ ಜನ ಮೆಟ್ರೋನ ಅವಲಂಬನೆ ಮಾಡ್ತಾ ಇದ್ದಾರೆ, ತುಂಬಾ ಜನ ಡಿಪೆಂಡ್ ಆಗಿದ್ದಾರೆ ಮೆಟ್ರೋಗೆ. ಈಗ ತುಂಬಾ ಟೀಕೆಗಳು ಬರ್ತಾ ಇದೆ, ನಮ್ ಬೆಳಗ್ಗೆ ಇನ್ ಟೈಮ್ ಹೋಗೋದಕ್ಕಾಗಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಯಾವಾಗ ಸಾಲ್ವ್ ಆಗುತ್ತೆ ಸರ್? ಈಗ ನಾವು ಈಗಾಗಲೇ ಜಾಸ್ತಿ ಸಮಸ್ಯೆ ಬರ್ತಕ್ಕಂಥ ಇರೋದು, ಏನಕ್ಕೆ ಕಂಜೆಷನ್ ಬರ್ತಾ ಇರೋದು ನಮ್ಮ ಮೆಜೆಸ್ಟಿಕ್ ಸ್ಟೇಷನ್, ಕೆಂಪೇಗೌಡ ಸ್ಟೇಷನಲ್ಲಿ ಬರ್ತಕ್ಕಂಥ ಇರೋದು. ಆವಾಗ ನಾವು ಒಂದು ವಾರ ಹಿಂದೆನೇ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲಿಗೆ ಒಂದು 3 ನಿಮಿಷಲ್ಲಿ ಒಂದು ಫ್ರೀಕ್ವೆನ್ಸಿ ಮಾಡಿಬಿಟ್ಟು ಜಾಸ್ತಿ ಟ್ರೈನು ಬೆಳಗ್ಗೆ 9 ರಿಂದ 11 ಗಂಟೆವರೆಗೆ, ಮತ್ತು ಅದೇ ರೀತಿ ಸಾಯಂಕಾಲ 4:30 ಇಂದ 6:30ವರೆಗೆ ಈಗಾಗಲೇ ನಾವು ಅಲ್ಲಿಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಆದರೆ ಈಗ ಈ ಸಮಸ್ಯೆ ಟ್ರಿನಿಟಿಯಲ್ಲಿ ಸರ್ಕಲಲ್ಲಿ ಬಂದಾಗ ಸ್ವಲ್ಪ ಒಂದು ಅದರಲ್ಲಿ ಹೆಚ್ಚು ಕಡಿಮೆ ಬರ್ತಾ ಇದೆ ಅಂತ. ಪ್ಲಸ್ ಅದರ ಜೊತೆಗೆ ಪ್ರಾಣಿಕರಿಂದ ಒಂದು ರಿಕ್ವೆಸ್ಟ್ ಬಂತು, ಒಂದು ಸಲಹೆಗಳು ಬಂತು, ರಾತ್ರಿ ಇನ್ನೂ ಸ್ವಲ್ಪ ಜಾಸ್ತಿ ಸಮಯಕ್ಕೆ ಟ್ರೈನ್ ಇರಬೇಕು ಅಂತ. ಸೊ ಆ ದಿಕ್ಕಿನಲ್ಲಿ ಕೂಡ ನಾವು ರೆಡಿ ಆಗ್ತಾ ಇದ್ದೀವಿ. ಲಾಸ್ಟ್ ಟ್ರೈನ್ ಟು ಲೀವ್ ಫ್ರಮ್ ಕೆಂಪೇಗೌಡ ರಾತ್ರಿ 12 ಗಂಟೆಗೆ, ಈಗ 11:30 ಇದೆ. ಅದೇ ರೀತಿ ಸಂಡೇಗೆ ನಾವು 8 ಗಂಟೆಯಿಂದ ಶುರು ಮಾಡ್ತಾ ಇದ್ದೀವಿ. ಈಗ
ಈಗ ನಾವು ಸಿದ್ಧತೆಗಳು ಮಾಡ್ತಾ ಇದ್ದೀವಿ. ನಮ್ಮ ಮೇಂಟೆನೆನ್ಸ್ ಬ್ಲಾಕ್ ಏನಿದೆ ರಾತ್ರಿಯಲ್ಲಿ ಸ್ಯಾಟರ್ಡೆ ನೈಟ್ ನಾವೇನು ಮಾಡ್ತಾ ಇದ್ದೀವಿ ಅದು ಇನ್ನೂ ಸ್ವಲ್ಪ ಕಡಿಮೆ ಮಾಡಿ ಸಂಡೇಗೆ ಫಸ್ಟ್ ಒಂದು 7 ಗಂಟೆಯಿಂದ ಶುರು ಮಾಡಬೇಕಂತ. ಇನ್ನು ಮುಂದಕ್ಕೆ ಹೋಗಬೇಕಾದ್ರೆ 6 ಗಂಟೆ ಕೂಡ ಶುರು ಮಾಡಲಿಕ್ಕೆ ನಾವು ಅದು ಪ್ರಯತ್ನ ಮಾಡ್ತಾ ಇದ್ವಿ. ಆದರೆ ಫಸ್ಟ್ ಒಂದು 7 o'clock ಇಂದ ಶುರು ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ನಾವು. ಸರ್, ನೀವು ರೆಗ್ಯುಲರ್ ಆಗಿ ಮೇಂಟೆನೆನ್ಸ್ ಅದನ್ನ ಪರಿಶೀಲನೆ ಮಾಡೋದು ಅಥವಾ ಇಯರ್ಲಿ ಅದನ್ನ ಪರಿಶೀಲನೆ ಮಾಡೋದು, ಟ್ರ್ಯಾಕ್ ಆಗ್ಬೋದು, ಪಿಲ್ಲರ್ ಆಗ್ಬೋದು, ಅದು ಯಾವುದು ಮಾಡ್ತಾ ಇಲ್ವಾ ಅಥವಾ ನಿಮ್ಗೆ BMRCL MD ಅಜಯ್ ಸೇಠ್ ಅವರು ನಮ್ಮ ಪ್ರತಿನಿಧಿ ಪವಿತ್ರ ಜೊತೆ ಮಾತುಕತೆ ಆಡ್ತಾ ಇದ್ರು, ಮಾಹಿತಿಯನ್ನ ಕೊಡ್ತಾ ಇದ್ರು, ಏನಾಗಿದೆ, ಏನ್ ಮಾಡ್ತೀವಿ ಅಂತಕ್ಕಂಥದ್ದು.